ಕಡಾಡಿಯವರು ನೇರವಾಗಿ ಸ್ಪಷ್ಟವಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತು ಇದರಿಂದಾಗಿ ಸಹಜವಾಗಿಯೂ ಏನಾಗಿಬಿಟ್ಟಿದಪ್ಪ ಅಂತಂದ್ರೆ, ಒಂದು ವೇಳೆ ರಾಜ್ಯ ಸರ್ಕಾರ ಈ ದಿಶೆಯಲ್ಲೇ ಒಂದು ದಿಟ್ಟ ಹೆಜ್ಜೆ ಹಿಡಿದು ಹೋದ್ರೆ ನಿಶ್ಚಿತವಾಗಿಯೂ ಬಿ ಜೆ ಪಿಯವ್ರದ್ದು ಸೀರಿಯಸ್ ಆಗಿ ತೊಗೊಳ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಅವ್ರಿಗೂ ಒಂದು ಇಶ್ಯೂ ಬೇಕಾಗ್ತದೆ. ಪ್ರತಿಯೊಂದು ವಿಷಯನೂ ಸೀರಿಯಸ್ ಆಗಿ ಮಾಡುವಂಥ ವಿಚಾರದಲ್ಲಿ ಅವರು ಮಾಹಿರಿದ್ದಾರೆ. ಜೊತೆಗೆ ಈ ಮೂರೂ ಜಿಲ್ಲೆಗಳಾಗೋದಕ್ಕೂ ಯೋಗ್ಯದ ಅನ್ನೋದನ್ನು ಪ್ರತಿಯೊಬ್ಬರು ಒಪ್ತಾ ಇದ್ದಾರೆ, ಇಲ್ಲಂತಲ್ಲ. ಆದರೆ ಬಹಿರಂಗವಾಗಿ ಅದನ್ನು ಅನೌನ್ಸ್ ಮಾಡ್ತಾ ಇಲ್ಲ. ಇಲ್ಲಿವರೆಗೆ ನಾವು ಹೇಳಿದ್ನಲ್ಲ, ಈಗಾಗಲೇ ನಮ್ಮ ಏನಪ್ಪ ಅಂತಂದ್ರೆ ಈ ಬೆಳಗಾವಿ ಜನ, ಅಲ್ಲಿಯ ಸಾಹಿತಿಗಳು, ಅಲ್ಲಿಯ ವಕೀಲರು, ಅಲ್ಲಿಯ ಎಲ್ಲ ಜನ ಹೊಡಿಬಾರ್ದು ಅಂತ ಹೇಳ್ತಿದ್ರು. ಯಾಕಂದ್ರೆ ಮಹಾರಾಷ್ಟ್ರಕ್ಕೆ ಹೋಗ್ತಂತ ಅದಕ್ಕೂ ಉತ್ತರ ಹುಡುಕಿದ್ದೀವಿ ನಾವು ಇವತ್ತು. ಯಾಕಂದರೆ 6-7 ಜನ ಬರುವಂಥ ಈ ಒಂದು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರು ಇವತ್ತು ಇಲ್ಲ ಅನ್ನೋದನ್ನು ಗಮನಿಸಿದಾಗ, ಜೊತೆಗೆ ಬೈನವಂಗಲ್ ಮತ್ತು ಅದೇ ಕಾಲ ಅತ್ನಿ ಅವ್ರು ಕೇಳ್ತಾ ಇರೋದು ಸರಿ ಅದ. ಬಟ್ ಈಗಾಗಲೇ ಇವು ಅನೌನ್ಸ್ ಆದಂಥ ಹಿಂದಿನ ಒಂದು ಜಿಲ್ಲೆಗಳಾಗಿದ್ದಾವೆ. ಯಾವುದೋ ಕಾರಣಕ್ಕೆ ಅವತ್ತು ತಪ್ಪಿ ಹೋಗಿತ್ತು ಜೆ ಎಚ್ ಪಟೇಲ್ ಕಾಲದಲ್ಲಿ. ಆ ಅಂದಿನ ಸಮಸ್ಯೆಗೆ ಇವತ್ತು ಉತ್ತರ ಸಿಕ್ಕದ. ಅದಕ್ಕೆ ಈ 3 ಡಿವಿಷನ್ ಮಾಡೋದು ಯೋಗ್ಯದ, ಕಾರಣನಿಷ್ಠ. ಇನ್ನು ಡಿಸೆಂಬರ್ 31 ಇದು ಆಗಲಿಲ್ಲ ಅಂದ್ರೆ ಎಂದೋ ಗೊತ್ತಿಲ್ಲ, ಇಷ್ಟಿದ್ದೂ ಆಗ್ತಾಯಿಲ್ಲ ಗೋಕಾಕ್ ಜಿಲ್ಲೆ ಮತ್ತು ನಮ್ಮ ಚಿಕ್ಕೋಡಿ ಜಿಲ್ಲೆ. ಇನ್ನು ಅದು ಸೆನ್ಸಸ್ ಸಿಗ್ತಾ ಆ ಕಾಲ ಹೇಳ್ಕೋದು ಮುಂದಿನ ರಾಜಕಾರಣ ಹೇಳ್ತಾ ಹೋಗ್ತಾರೆ. ಇಲ್ಲಿ ನಮ್ಗೆ ಆಗಿಲ್ಲರಿ, ಕೇಂದ್ರ ಹೇಳೋದು ನಮ್ಗೆ ಆಗಿಲ್ಲರಿ, ಇದ್ರ